ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ ದೇಶದ್ರೋಹಿಗಳ ಬಂಧನವಾಗಿದೆ. ಮೂವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪಾಕ್ ಪರ ಘೋಷಣೆ ಕೂಗಿದ್ದ ಮೂವರು ಆರೋಪಿಗಳ ಬಂಧನ ಆಗಿದೆ. ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಯಿತು ಬೌರಿಂಗ್ ಆಸ್ಪತ್ರೆಯಲ್ಲಿ. ಆ ನಂತರದಲ್ಲಿ ಆರೋಪಿಗಳನ್ನ ಈಗ ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗಿದ್ದಾರೆ. ಪೊಲೀಸ್ ಕಸ್ಟಡಿ ಕೇಳ್ತಾರಾ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಪಾಕ್ ಪರ ಘೋಷಣೆ ಕೂಗಿದಂತಹ ಮೂವರು ಆರೋಪಿಗಳ ಬಂಧನವಾಗಿದೆ. ಪೊಲೀಸರು ಮೂವರು ಆರೋಪಿಗಳನ್ನ ವಶಕ್ಕೆ ಪಡೆದ ನಂತರದಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಅಲ್ಲಿ ವೈದ್ಯಕೀಯ ತಪಾಸಣೆಯನ್ನ ನಡೆಸಲಾಯಿತು. ಆ ನಂತರದಲ್ಲಿ ನೇರವಾಗಿ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸೋ ಸಲುವಾಗಿ ಕರೆದುಕೊಂಡು ಹೋಗಲಾಗಿದೆ. ಕೆಲವೇ ಹೊತ್ತುಗಳಲ್ಲಿ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸ್ತಾರೆ. ಈ ದೇಶದ್ರೋಹಿಗಳಿಗೆ ಈಗ ಪೊಲೀಸ್ ಕಸ್ಟಡಿಗೆ ಕೇಳ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕು. ಮೂವರು ಆ ಒಂದು ಘೋಷಣೆಯನ್ನ ನಾನು ಕೂಗೇ ಇಲ್ಲ, ನಮ್ಮ ತಾಯಿಯ ಮೇಲೆ ಆಣೆ ನಾನು ಆ ಘೋಷಣೆಯನ್ನ ಕೂಗೇ ಇಲ್ಲ ಅಂತ ಡ್ರಾಮಾ ಮಾಡಿದ್ರು. ಯಾವ ಬಾಯಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು, ಹಂತಕರು ಅದೇ ಬಾಯಿನಲ್ಲಿ ತಾಯಿ ಆಣೆ ಅಂತ ಕೂಡ ಹೇಳಿದ್ರು. ಆದ್ರೆ ಈಗ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಕಾರಣ ಟೆಕ್ನಿಕಲಿ ಇದು ಪ್ರೂವ್ ಆಗಿದೆ. FSL ವರದಿಯಲ್ಲಿ ಪಿನ್ ಟು ಪಿನ್ ಆ ಒಂದು ವಾಯ್ಸ್ ರೆಕಾರ್ಡ್ನ ಮಾಹಿತಿಯನ್ನ ಸ್ಯಾಂಪಲ್ಸ್ ಗಳನ್ನ ತೆಗೆದುಕೊಂಡಿದ್ರು. ಇವರದ್ದೇನ ವಾಯ್ಸ್ ಅನ್ನೋದನ್ನು ಕೂಡ ಚೆಕ್ ಮಾಡ್ಕೊಳ್ಳಲಾಗಿತ್ತು. ಆ ಘೋಷಣೆಯನ್ನ ಕೂಗಿದ್ದಾರಾ ಇಲ್ವಾ ಅನ್ನೋದನ್ನು ಕೂಡ ಖಾತ್ರಿ ಪಡಿಸ್ಕೊಳ್ಳಲಾಗಿತ್ತು. ಆ ಎಲ್ಲ ಪ್ರೊಸೀಜರ್ಗಳು ಮುಗಿಲಿಕ್ಕೆ 6 ದಿನಗಳ ಸಮಯ ಬೇಕಾಗಿತ್ತು. 6 ದಿನಗಳ ನಂತರ ಆರೋಪಿಗಳನ್ನ ವಶಕ್ಕೆ ಪಡೆಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದಂತಹ ಪ್ರಕರಣ ಸಂಬಂಧ ಹಲವರು ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಈ ಒಂದು ವರದಿಯೇ ಸುಳ್ಳು, ಆ ರೀತಿಯ ಹೇಳಿಕೆಗಳನ್ನ ಘೋಷಣೆಯನ್ನ ಕೂಗೇ ಇಲ್ಲ. ಆತ ಹೇಳಿದ್ದು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಅಷ್ಟೇ. ಇದನ್ನ ಸುಮ್ಮನೆ ಕಪೋಲ ಕಲ್ಪಿತ ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗ್ತಾ ಇದೆ, ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿ ಮಾಡುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತೆಲ್ಲ ಬೊಬ್ಬೆ ಹೊಡೆದಿದ್ರು. ಆ ರೀತಿಯಾಗಿ ಬೊಬ್ಬೆ ಹೊಡೆದಂತಹ ನಾಯಕರುಗಳು ಈಗ ಯಾವ ಮುಖವನ್ನ ಇಟ್ಕೊಂಡು ಉತ್ತರವನ್ನ ಕೊಡ್ತಾರೆ? ಯಾವ ಮುಖವನ್ನ ಇಟ್ಕೊಂಡು ಉತ್ತರವನ್ನ ಕೊಡ್ತಾರೆ? ಒಬ್ಬೊಬ್ಬರ ಹೇಳಿಕೆಗಳು ಕೂಡ ಆಣಿ ಮುತ್ತು. ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಹೇಳಿರೋದವರು 10 ಸರಿ ನಾನು ಕೇಳಿಸ್ಕೊಂಡಿದ್ದೀನಿ, ಒಂದು ಬಾರಿಯೂ ಕೂಡ ಆ ರೀತಿಯ ಘೋಷಣೆ ಕೂಗಿಲ್ಲ ಅಂತ FSL ರಿಪೋರ್ಟ್ ಬರೋದಕ್ಕೂ ಮೊದಲೇ ಇವರೇ ಒಂದು ಕ್ಲೀನ್ ಚೀಟ್ ಅನ್ನ ಕೊಟ್ಬಿಟ್ಟಿದ್ರು. ಆ ರೀತಿಯ ಹೇಳಿಕೆಗಳನ್ನ ಕೊಟ್ಟಿಲ್ಲ, ನಾನೊಂದು ಖಾಸಗಿಯಾಗಿ ಒಂದು ರಿಪೋರ್ಟ್ ಅನ್ನ ತೆಗೆದುಕೊಂಡಿದ್ದೀನಿ, ಆ ರೀತಿಯ ಹೇಳಿಕೆ ಇಲ್ಲ, ಇದೇ ಸರ್ಕಾರದ ಅಧಿಕೃತ ರಿಪೋರ್ಟ್ ಕೂಡ ಬರುತ್ತೆ ನೋಡಿ ಅಂತ ಕೂಡ ಹೇಳಿದ್ರು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು. ಏನ್ ಹೇಳ್ತೀರಿ ಸರ್? ಇವಾಗ ನಿಮ್ಮ ಖಾಸಗಿಯ ರಿಪೋರ್ಟ್ ಬಗ್ಗೆ ಯಾವ ರೀತಿಯ ಪ್ರಶ್ನೆ ಮಾಡ್ಬೇಕು ನಾವಿವಾಗ? ನೀವು ಇವತ್ತು ಬಂದಂತಹ ಖಾಸಗಿ ರಿಪೋರ್ಟ್ ಬಗ್ಗೆ ಹಲವು ಆಯಾಮಗಳಲ್ಲಿ ಮಾತನಾಡ್ತಾ ಈ ರೀತಿಯ ರಿಪೋರ್ಟ್ಗಳು ಬರೋದು ಕೂಡ ದೇಶದ್ರೋಹ ಅಂದಿದ್ರಿ. ನೀವು ಸರ್ಕಾರದ ರಿಪೋರ್ಟ್ ಬರೋದಕ್ಕೂ ಮೊದಲೇ ಸರ್ಕಾರದ ಭಾಗವಾಗಿದ್ದಂತಹ ತಾವುಗಳೇ ಆ ರೀತಿಯ ಹೇಳಿಕೆಗಳನ್ನ ಕೊಟ್ಟು, ಆ ಹೇಳಿಕೆನೇ ಕೊಟ್ಟಿಲ್ಲ ಅವರು, ಪಾಕಿಸ್ತಾನ್ ಪರ ಘೋಷಣೆಯನ್ನೇ ಕೂಗಿಲ್ಲ ಅಂತ ಸಮರ್ಥಿಸ್ಕೊಳ್ಳಿಕ್ಕೆ ಹೋಗಿದ್ರಲ್ಲ, ಇದು ಎಷ್ಟು ಸರಿ? ನೀವು ಯಾರನ್ನ ಮೆಚ್ಚಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ, ಯಾರನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ, ಗೃಹ ಸಚಿವರಾಗ್ಲಿ, ಅವರೆಲ್ಲರೂ ಕೂಡ ತುಂಬಾ ಪ್ರಬುದ್ಧವಾಗಿ ಹೇಳಿದ್ರು ರಿಪೋರ್ಟ್ ಬರ್ಲಿ, ಆ ನಂತರದಲ್ಲಿ ಯಾರೇ ತಪ್ಪಿತಸ್ಥರಿದ್ರು ಕೂಡ ಕೂಗಿದ್ರೆ ನಿರ್ದಾಕ್ಷಿಣ್ಯ ಕ್ರಮ ಅಂತ. ಆ ಮಾತುಗಳು ನಿಮ್ಮಿಂದ ಉದುರಲೇ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಮೂವರು ಆರೋಪಿಗಳನ್ನ ಪೊಲೀಸರು ಈಗ ನ್ಯಾಯಾಧೀಶರ ಮುಂದೆ ಒಪ್ಪಿಸುವಂತಹ ಒಂದು ಕೆಲಸಗಳು ಆಗ್ತಾ ಇದೆ. ಸೊ ಪೊಲೀಸ್ ಕಸ್ಟಡಿಗೆ ಕೇಳ್ತಾರಾ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆ ಇದೆಯಾ, ಏನಾಗಬಹುದು?
ದಿವ್ಯಾ, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಆರೋಪಿಗಳೇನಿದ್ರು ಆರೋಪಿಗಳನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಿದ್ದಾರೆ. ಬಂಧನಕ್ಕೆ ಒಳಪಡಿಸಿ ಅವರ ಮೆಡಿಕಲ್ ಚೆಕಪ್ ಅನ್ನು ಕೂಡ ಮಾಡಲಾಯಿತು. ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರಂಥದ್ದು. ಈ ಹಿಂದೆ ಕಳೆದ 6 ದಿನಗಳಿಂದನೂ ಕೂಡ ನಿರಂತರವಾಗಿ ಈ ಮೂವರನ್ನ ವಿಚಾರಣೆಗೆ ಪ್ರತಿದಿನವೂ ಕರೆದು ವಿಚಾರಣೆಯನ್ನ ಮಾಡ್ತಾ ಇದ್ರು ಮತ್ತು ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ತಾ ಇದ್ರು. ಯಾಕಂದ್ರೆ FSL ನ ವರದಿ ಅಧಿಕೃತವಾಗಿ ಬರಬೇಕು, ಅಧಿಕೃತವಾಗಿ ಬರೋ ತನಕ ಕೂಡ ಯಾವುದೇ ರೀತಿಯ ಕ್ರಮವನ್ನ ಜರುಗಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ನಿಲುವನ್ನ ತೆಗೆದುಕೊಂಡಿದ್ರು. ಯಾಕೆಂದ್ರೆ FSL ನ ವರದಿಯಲ್ಲಿ ಮೊದಲು ಏನು ಪಾಕಿಸ್ತಾನ ಪರವಾಗಿ ಏನು ಘೋಷಣೆಯನ್ನ ಕೂಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಆದ್ರೆ ಯಾರು ಘೋಷಣೆಯನ್ನ ಕೂಗಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳು ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಆಡಿಯೋ ಸ್ಯಾಂಪಲ್ಗಳೇನಿತ್ತು, ಈ 3 ಆರೋಪಿಗಳ ಆಡಿಯೋ ಸ್ಯಾಂಪಲ್ಗಳನ್ನ FSL ಗೆ ಕಳಿಸ್ಕೊಡ್ಲಾಗಿತ್ತು. ಇವತ್ತು ಮಧ್ಯಾಹ್ನ ಅಷ್ಟೇ ಅಧಿಕೃತವಾಗಿ 3 ಗಂಟೆಗೆ ಅದು ಬಂದಿರುವಂತದ್ದು. 3 ಗಂಟೆಗೆ ಬಂದ ಬಳಿಕ ತಕ್ಷಣವೇ ಪೊಲೀಸರು ಅವರನ್ನ ಬಂಧನಕ್ಕೊಳಪಡಿಸಿದ್ದಾರೆ. ಈಗ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸ್ತಾ ಇರುವಂತದ್ದು. ಈಗಾಗಲೇ 6 ದಿನಗಳಿಂದ ನಿರಂತರವಾಗಿ ಪ್ರತಿದಿನವೂ ಕೂಡ ಅವ್ರನ್ನ ವಿಚಾರಣೆಗೆ ಹಾಜರುಪಡಿಸ್ತಾ ಇದ್ದ ಹಿನ್ನೆಲೆಯಲ್ಲಿ, ಅಂದ್ರೆ ವಿಚಾರಣೆಗೆ ಕರೀತಾ ಇದ್ದಿದ್ದಂತೂ ಮತ್ತು ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ಅವರನ್ನು ಬಂಧನಕ್ಕೊಳಪಡಿಸಬಳೆ ಒಂದಷ್ಟು ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಬೇಕಾದಂತ ಹೇಳಿಕೆಗಳೇನಿತ್ತು, ಹೇಳಿಕೆಗಳನ್ನೆಲ್ಲ ಸಂಪೂರ್ಣವಾಗಿ ದಾಖಲು ಮಾಡ್ಕೊಂಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತ ಸಾಧ್ಯತೆಗಳೇ ಹೆಚ್ಚಾಗಿರುವಂತದ್ದು. ಪೊಲೀಸ್ ಕಸ್ಟಡಿಗೆ ಪೊಲೀಸರು ಯಾವುದೇ ರೀತಿಯ ಮನವಿಯನ್ನು ಕೂಡ ಸಲ್ಲಿಕೆ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮೂಲಗಳು ಸ್ಪಷ್ಟವನ್ನ ಪಡಿಸ್ತಾ ಇದ್ದಾವೆ. ಬಹುತೇಕ ಇವತ್ತು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸುವ ಸಾಧ್ಯತೆಗಳೇ ಹೆಚ್ಚಾಗಿ ಇರುವಂತದ್ದು. ದಿವ್ಯಾ, ರೈಟ್ ಮುರಳಿ, 3 ಆರೋಪಿಗಳ ಒಂದು ಆಡಿಯೋ ಸ್ಯಾಂಪಲ್ಗಳನ್ನ ತೆಗೆದುಕೊಳ್ಳಲಾಗಿತ್ತು ಮತ್ತು ಈ ವರದಿಯನ್ನ ಹಾಗೆ ಏನು ವಿಡಿಯೋ ಕಂಪ್ಲೀಟ್ ಆಗಿ ಅನ್ಎಡಿಟೆಡ್ ವಿಡಿಯೋ ಇತ್ತು, ಅದನ್ನು ಸ್ಯಾಂಪಲ್ ಕಳಿಸಿದ್ರು. ಬಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿಕ್ಕೆ 2 ಬಾರಿ FSL ಗೆ ಕಳಿಸಲಾಗಿತ್ತ? ಆ ರೀತಿಯ ಕ್ರಾಸ್ ಚೆಕ್ ನ ಅನಿವಾರ್ಯತೆ ಯಾವ ಕಾರಣದಿಂದಾಗಿ ಮೂಡಿ ಬಂದಿತ್ತು ಮುರಳಿ? ಖಂಡಿತ ದಿವ್ಯಾ, ಯಾಕೆಂದ್ರೆ ಪ್ರಮುಖವಾಗಿ ಈ ರೀತಿಯ ಆರೋಪಗಳು ಕೇಳಬಂದ ಸಂದರ್ಭದಲ್ಲಿ ಸರ್ಕಾರದ ಹಿರಿಯ ನಾಯಕರೆಲ್ಲ ಒಂದು ರೀತಿಯ ಇದು ಸುಳ್ಳು ಸುದ್ದಿ ಅನ್ನೋ ರೀತಿಯಲ್ಲಿ ಒಂದು ಬಿಂಬಿಸುವಂತ ಪ್ರಯತ್ನಗಳನ್ನ ಮಾಡಿದ ಬಳಿಕ ಖುದ್ದಾಗಿ ಗೃಹ ಸಚಿವರು ಇರಬಹುದು ಮತ್ತು CM ಸಿದ್ದರಾಮಯ್ಯ ಅವರಿರ್ಬೋದು, ಇಬ್ಬರು ಕೂಡ ಈ ಪ್ರಕರಣದ ತನಿಖೆಯನ್ನ ಮಾಡಬೇಕು, ಏನಾದ್ರೆ ತಾಂತ್ರಿಕವಾಗಿ ಈ ತನಿಖೆ ಆದ ನಂತರವಷ್ಟೇ ಅವರನ್ನ ಬಂಧನಕ್ಕೊಳಪಡಿಸಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ತೀರ್ಮಾನವನ್ನು ಮಾಡಿದ್ರು. ಅದೇ ರೀತಿಯಲ್ಲಿ ವಿಧಾನಸೌಧ ಪೊಲೀಸರು ಕೂಡ ತಾಂತ್ರಿಕವಾಗಿ ಅದ ಮಾಹಿತಿಯನ್ನ ಕಲೆ ಹಾಕುವ ಒಂದು ಪ್ರಯತ್ನಗಳನ್ನ ಮಾಡಿರುವಂತದ್ದು. ಯಾಕೆಂದ್ರೆ ವಿಡಿಯೋ ಕ್ಲಿಪ್ಪಿಂಗ್ ಗಳೇನಿತ್ತು, ವಿಡಿಯೋ ಕ್ಲಿಪ್ಪಿಂಗ್ ಗಳನ್ನ ಕಳಿಸ್ತದ 24 ಗಂಟೆ ಒಳಗಾಗಿ ಒಂದು ವರದಿ ಬರ್ತದೆ. ವರದಿ ಬಂದ ಸಂದರ್ಭದಲ್ಲಿ ಅದು ಪಾಕ್ ಪರ ಘೋಷಣೆ ಕೂಗಿದ್ದು ನಿಜ. ಅದರಲ್ಲಿ ಯಾವುದೇ ರೀತಿಯ ವಿಡಿಯೋ ತಿರ್ಚುವಂತದ್ದಾಗ್ಲಿ ಅಥವಾ ಆಡಿಯೋ ತಿರ್ಚುವಂತದ್ದಾಗ್ಲಿ, ಆಡಿಯೋನ ಫೋರ್ಸ್ಫುಲಿ ಅದರೊಳಗಡೆ ಸೇರಿಸುವಂತ ಪ್ರಯತ್ನಗಳನ್ನಾಗ್ಲಿ ಯಾವುದೂ ಕೂಡ ಮಾಡಿಲ್ಲ. ಇದು ಘೋಷಣೆ ಕೂಗಿದ್ದು ನಿಜ ಅನ್ನೋದ್ರ ಬಗ್ಗೆ FSL ನ ವರದಿ ಬಂದಿತ್ತು. ಆದ್ರೆ ಅದನ್ನ ಮತ್ತೆ ರೀಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ 2 ಬಾರಿ ಆ ವಿಡಿಯೋನ ಕಳಿಸುವಂತ ಪ್ರಯತ್ನಗಳನ್ನ ಮಾಡಿದ್ರು FSL ಗೆ ಕಳಿಸಿದ ಬಳಿಕ 2 ಬಾರಿ FSL ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಕೊಡುತ್ತೆ. ಮಾಹಿತಿಯನ್ನು ಕೊಟ್ಟ ಬಳಿಕ ಆರೋಪಿಗಳೇನಿದ್ರು 3 ಆರೋಪಿಗಳ ಆಡಿಯೋ ಸ್ಯಾಂಪಲ್ ಗಳನ್ನು ಕೂಡ ಕಳಿಸುವಂತದ್ದು. ಯಾಕೆಂದ್ರೆ ಅಲ್ಲಿದ್ದಂಥದ್ದು 20-25 ಜನ ಇದ್ರು. 25 ಜನದಲ್ಲಿ ಯಾರು ಕೂಗಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಫಿಕೇಶನ್ ಗಳು ಕೂಡ ಇರಲಿಲ್ಲ. ಯಾರ ಮೇಲೆ ಸಸ್ಪೆಕ್ಟ್ ಗಳಿತ್ತು, ಯಾರ್ಯಾರು ನಾಸೀರ್ ಹುಸೇನ್ ಅವರ ಅಂದ್ರೆ MP ನಾಸೀರ್ ಹುಸೇನ್ ಅವರ ಜೊತೆಯಲ್ಲಿ ಇದ್ದಂಥವ್ರು ಯಾರು, ಅವರ ವಿಡಿಯೋಗಳನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. ಅದಾದ ನಂತರ ಅವರ ಆಡಿಯೋ ಸ್ಯಾಂಪಲ್ ಗಳನ್ನ ಕಳಿಸುವಂತದ್ದು. ಅದಾದ ಬಳಿಕ FSL ನ ವರದಿ ಬಂದಿದೆ. ವರದಿ ಬಂದ ಬಳಿಕ ಅವರನ್ನ ಬಂಧನಕ್ಕೆ ಒಳಪಡಿಸಿರುವಂತದ್ದು. ಖುದ್ದು DCP ಶೇಖರ್ ಅವರು, ಸೆಂಟ್ರಲ್ DCP ಶೇಖರ್ ಅವರು ಒಂದು ಏನು ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಿರುವಂತದ್ದು. ದಿವ್ಯಾ, ನೀವು ಅದನ್ನ ಗಮನಿಸಬಹುದು. ಅದರಲ್ಲೂ ಕೂಡ ಹೇಳ್ತಾ ಹೋಗ್ತಾರೆ, ಅದರಲ್ಲಿ ಸಾಕ್ಷ್ಯಾಧಾರಗಳಿತ್ತು, ಆ ಸಾಕ್ಷ್ಯಾಧಾರಗಳನ್ನ ಆಧರಿಸಿಯೇ ನಾವು ಬಂಧನಕ್ಕೆ ಒಳಪಡಿಸಿದೀವಿ ಅಂತ ಹೇಳಿ ಒಂದು ಪ್ರೆಸ್ ನೋಟ್ ಅನ್ನು ಕೂಡ ರಿಲೀಸ್ ಅನ್ನ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಒತ್ತಡದಾಗ್ಲಿ ಅಥವಾ ಯಾರೋ ಒಂದು ಹೇಳಿಕೆಯಿಂದಾಗ್ಲಿ ಅಥವಾ ಬೇರೆ ಯಾರದೋ ಮುಲಾಜಿಗಾಗ್ಲಿ ಬಂಧನಗಳಾಗಿಲ್ಲ. ಇದು ಸಾಕ್ಷಿಗಳ ಸಮೇತವಾಗಿ ಬಂಧನವನ್ನ ಮಾಡಿರುವಂತದ್ದು ಅಂತ ಹೇಳಿ ಈಗ ಅಧಿಕೃತವಾಗಿ ಮಾಹಿತಿ ಹೊರಬಂದಿರುವಂತದ್ದು. ದಿವ್ಯಾ.